ಕಾರವಾರದಲ್ಲಿ ಆಪರೇಷನ್ ಗಂಗಾವಳಿ ಭರದಿಂದ ಸಾಗಿದೆ. ನದಿಯಲ್ಲಿ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಸತತ ಕಾರ್ಯಾಚರಣೆಯ ಬಳಿಕ ನದಿಯಲ್ಲಿ ಕೆಲವು ವಾಹನಗಳ ಭಾಗಗಳು ಪತ್ತೆಯಾಗಿದೆ. ಏನೆಲ್ಲ ಸಿಕ್ತು ನೋಡಿ. ಆಪರೇಷನ್ ಗಂಗಾವಳಿ ಪತ್ತೆಯಾಯಿತು ಲಾರಿ. ಸತತ ಕಾರ್ಯಾಚರಣೆ ಬಳಿಕ ಸಿಕ್ಕ ಪ್ರತಿಫಲ. ಕಾರವಾರದ ಶಿರೂರು ಗುಡ್ಡ ಕುಸಿತವಾದ ದಿನದಿಂದ ನಾಪತ್ತೆಯಾದವರಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ. ಮೂರನೇ ಬಾರಿಗೆ ಆಪರೇಷನ್ ಗಂಗಾವಳಿ ಭರದಿಂದ ಸಾಗಿದೆ. ಸಮಾಧಾನದ ವಿಷಯ ಅಂದ್ರೆ ಶೋಧ ಕಾರ್ಯಾಚರಣೆಯಲ್ಲಿ ಒಂದೊಂದೇ ವಸ್ತುಗಳು ಗಂಗಾವಳಿ ನದಿಯ ಕೆಳಭಾಗದಿಂದ ಪತ್ತೆಯಾಗ್ತಿವೆ. ಕಳೆದ 4 ದಿನದಿಂದ ನಿರಂತರವಾಗಿ ಶೋಧ ನಡೆಸಲಾಗುತ್ತಿದೆ. ಇಂದಿನ ಕಾರ್ಯಾಚರಣೆಯಲ್ಲಿ ವಾಹನವೊಂದರ ಬಿಡಿಭಾಗಗಳನ್ನ ಮೇಲಕ್ಕೆ ತರಲಾಗಿದೆ. ಸಿಕ್ಕಿರುವ ವೆಹಿಕಲ್ ಪಾರ್ಟ್ಸ್ಗಳು ನಾಪತ್ತೆಯಾಗಿದ್ದ ಕೇರಳದ ಭಾರತ್ ಬೆನ್ಸ್ ಟ್ರಕ್ನದ್ದೇ ಅಂತ ಮಾಲೀಕರು ಹೇಳಿದ್ದಾರೆ. ಕೆಲವು ವಾಹನದ ಇಂಜನ್ಗಳು, ತುಣುಕುಗಳು, ಕೆಲವು ಜಾಕ್ಗಳು, ಅದರ ವೀಲ್ಗಳು, ಇಂಥ ಇತರೆ ಸಾಮಾನುಗಳು ಸಿಗುತ್ತೆ. ಅದು ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಮಳೆ ನದಿಯಲ್ಲಿ ಬಿದ್ದಾಗ ವೆಹಿಕಲ್ಗಳ ಸ್ಪೇರ್ ಪಾರ್ಟ್ಸ್ಗಳು ಬೇರೆ ಬೇರೆ ಆಗಿರೋದ್ರಿಂದ ಬೇರೆ ಬೇರೆ ತುಣುಕುಗಳು ಸಿಗುತ್ತೆ. ಹಾಗಾಗಿ ಮುಂದೆ ಕೂಡ ಕಾರ್ಯಾಚರಣೆಯಲ್ಲಿ ಸಿಗ್ಬೋದು ಅನ್ನುವಂಥ ಉದ್ದೇಶ ನಮ್ಮಲ್ಲಿದೆ. ಈಗಾಗಲೇ ಕೆಲವು ವೆಹಿಕಲ್ಗಳ ಇಂಜನ್ಗಳೆಲ್ಲ ಸಿಕ್ಕಿರೋದ್ರಿಂದ, ಜಾಕ್ಗಳೆಲ್ಲ ಸಿಕ್ಕಿರೋದ್ರಿಂದ ಇದು ಇನ್ನೂ ನಮ್ಮ ಕೆಲಸಕ್ಕೆ ಒಂಥರ ಉತ್ತೇಜನ ಬಂದಿದೆ, ಸಿಗ್ಬೋದು ಅನ್ನುವಂಥ ಆಶಾಭಾವನೆಯಲ್ಲಿ ನಾವಿದ್ದೇವೆ. ಈಗಾಗಲೇ ಗುರುತಿಸಿದ 4 ಸ್ಥಳಗಳ ಪೈಕಿ 2ರಲ್ಲಿ ಡ್ರೇಸರ್ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. 1 ಮತ್ತು 2ನೇ ಪಾಯಿಂಟ್ನಲ್ಲಿ ಲಾರಿಯ ಅವಶೇಷಗಳು ಸಿಕ್ಕಿದೆ. 4ನೇ ಪಾಯಿಂಟ್ನಲ್ಲಿ ಅರ್ಜುನ್ ಟ್ರಕ್ ಸಿಲುಕಿದ್ದು 4ರಿಂದ 5 ಅಡಿ ಆಳದಲ್ಲಿ ಟ್ರಕ್ ಇರೋದು ಸ್ಕ್ಯಾನಿಂಗ್ನಲ್ಲಿ ಗೊತ್ತಾಗಿದೆ. ನಾಳೆ 4ನೇ ಪಾಯಿಂಟ್ನಲ್ಲಿ ಡ್ರೇಜರ್ ಕಾರ್ಯಾಚರಣೆ ನಡೆಯಲಿದೆ. 4 में 3-4 मीटर से नीचे है ट्रक, उसके ऊपर मट्टी भी भरा हुआ है, तो वही सबसे बड़ा चैलेंज है. पत्थर भी है, तो जाके हम देखेंगे, अभी उसका वहाँ प्लानिंग करेंगे कि ड्रेजर को वहाँ किस तरह से बेस्ट एम्प्लॉयमेंट कर सकते हैं. नहीं, अभी साइनिंग का जरूरत नहीं है. अभी हमारे पास पॉइंट्स ऑलरेडी है. वो पॉइंट्स को ग्राउंड पे ठीक से उसको मार्क करना, ताकि उनका जो ड्रेजर. ಕಾರವಾರದಲ್ಲಿ ಆಪರೇಷನ್ ಗಂಗಾವಳಿ ಭರದಿಂದ ಸಾಗಿದೆ. ನದಿಯಲ್ಲಿ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಸತತ ಕಾರ್ಯಾಚರಣೆಯ ಬಳಿಕ ನದಿಯಲ್ಲಿ ಕೆಲವು ವಾಹನಗಳ ಭಾಗಗಳು ಪತ್ತೆಯಾಗಿದೆ. ಏನೆಲ್ಲ ಸಿಕ್ತು ನೋಡಿ. ಆಪರೇಷನ್ ಗಂಗಾವಳಿ ಪತ್ತೆಯಾಯಿತು ಲಾರಿ. ಸತತ ಕಾರ್ಯಾಚರಣೆ ಬಳಿಕ ಸಿಕ್ಕ ಪ್ರತಿಫಲ. ಕಾರವಾರದ ಶಿರೂರು ಗುಡ್ಡ ಕುಸಿತವಾದ ದಿನದಿಂದ ನಾಪತ್ತೆಯಾದವರಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ. ಮೂರನೇ ಬಾರಿಗೆ ಆಪರೇಷನ್ ಗಂಗಾವಳಿ ಭರದಿಂದ ಸಾಗಿದೆ. ಸಮಾಧಾನದ ವಿಷಯ ಅಂದ್ರೆ ಶೋಧ ಕಾರ್ಯಾಚರಣೆಯಲ್ಲಿ ಒಂದೊಂದೇ ವಸ್ತುಗಳು ಗಂಗಾವಳಿ ನದಿಯ ಕೆಳಭಾಗದಿಂದ ಪತ್ತೆಯಾಗ್ತಿವೆ. ಕಳೆದ 4 ದಿನದಿಂದ ನಿರಂತರವಾಗಿ ಶೋಧ ನಡೆಸಲಾಗುತ್ತಿದೆ. ಇಂದಿನ ಕಾರ್ಯಾಚರಣೆಯಲ್ಲಿ ವಾಹನವೊಂದರ ಬಿಡಿಭಾಗಗಳನ್ನ ಮೇಲಕ್ಕೆ ತರಲಾಗಿದೆ. ಸಿಕ್ಕಿರುವ ವೆಹಿಕಲ್ ಪಾರ್ಟ್ಸ್ಗಳು ನಾಪತ್ತೆಯಾಗಿದ್ದ ಕೇರಳದ ಭಾರತ್ ಬೆನ್ಸ್ ಟ್ರಕ್ನದ್ದೇ ಅಂತ ಮಾಲೀಕರು ಹೇಳಿದ್ದಾರೆ. ಕೆಲವು ವಾಹನದ ಇಂಜನ್ಗಳು, ತುಣುಕುಗಳು, ಕೆಲವು ಜಾಕ್ಗಳು, ಅದರ ವೀಲ್ಗಳು, ಇಂಥ ಇತರೆ ಸಾಮಾನುಗಳು ಸಿಗುತ್ತೆ. ಅದು ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಮಳೆ ನದಿಯಲ್ಲಿ ಬಿದ್ದಾಗ ವೆಹಿಕಲ್ಗಳ ಸ್ಪೇರ್ ಪಾರ್ಟ್ಸ್ಗಳು ಬೇರೆ ಬೇರೆ ಆಗಿರೋದ್ರಿಂದ ಬೇರೆ ಬೇರೆ ತುಣುಕುಗಳು ಸಿಗುತ್ತೆ. ಹಾಗಾಗಿ ಮುಂದೆ ಕೂಡ ಕಾರ್ಯಾಚರಣೆಯಲ್ಲಿ ಸಿಗ್ಬೋದು ಅನ್ನುವಂಥ ಉದ್ದೇಶ ನಮ್ಮಲ್ಲಿದೆ. ಈಗಾಗಲೇ ಕೆಲವು ವೆಹಿಕಲ್ಗಳ ಇಂಜನ್ಗಳೆಲ್ಲ ಸಿಕ್ಕಿರೋದ್ರಿಂದ, ಜಾಕ್ಗಳೆಲ್ಲ ಸಿಕ್ಕಿರೋದ್ರಿಂದ ಇದು ಇನ್ನೂ ನಮ್ಮ ಕೆಲಸಕ್ಕೆ ಒಂಥರ ಉತ್ತೇಜನ ಬಂದಿದೆ, ಸಿಗ್ಬೋದು ಅನ್ನುವಂಥ ಆಶಾಭಾವನೆಯಲ್ಲಿ ನಾವಿದ್ದೇವೆ. ಈಗಾಗಲೇ ಗುರುತಿಸಿದ 4 ಸ್ಥಳಗಳ ಪೈಕಿ 2ರಲ್ಲಿ ಡ್ರೇಸರ್ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. 1 ಮತ್ತು 2ನೇ ಪಾಯಿಂಟ್ನಲ್ಲಿ ಲಾರಿಯ ಅವಶೇಷಗಳು ಸಿಕ್ಕಿದೆ. 4ನೇ ಪಾಯಿಂಟ್ನಲ್ಲಿ ಅರ್ಜುನ್ ಟ್ರಕ್ ಸಿಲುಕಿದ್ದು 4ರಿಂದ 5 ಅಡಿ ಆಳದಲ್ಲಿ ಟ್ರಕ್ ಇರೋದು ಸ್ಕ್ಯಾನಿಂಗ್ನಲ್ಲಿ ಗೊತ್ತಾಗಿದೆ. ನಾಳೆ 4ನೇ ಪಾಯಿಂಟ್ನಲ್ಲಿ ಡ್ರೇಜರ್ ಕಾರ್ಯಾಚರಣೆ ನಡೆಯಲಿದೆ. 4 में 3-4 मीटर से नीचे है ट्रक, उसके ऊपर मट्टी भी भरा हुआ है, तो वही सबसे बड़ा चैलेंज है. पत्थर भी है, तो जाके हम देखेंगे, अभी उसका वहाँ प्लानिंग करेंगे कि ड्रेजर को वहाँ किस तरह से बेस्ट एम्प्लॉयमेंट कर सकते हैं. नहीं, अभी साइनिंग का जरूरत नहीं है. अभी हमारे पास पॉइंट्स ऑलरेडी है. वो पॉइंट्स को ग्राउंड पे ठीक से उसको मार्क करना, ताकि उनका जो ड्रेजर.
ಕಾರವಾರದಲ್ಲಿ ಆಪರೇಷನ್ ಗಂಗಾವಳಿ ಭರದಿಂದ ಸಾಗಿದೆ. ನದಿಯಲ್ಲಿ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಸತತ ಕಾರ್ಯಾಚರಣೆಯ ಬಳಿಕ ನದಿಯಲ್ಲಿ ಕೆಲವು ವಾಹನಗಳ ಭಾಗಗಳು ಪತ್ತೆಯಾಗಿದೆ. ಏನೆಲ್ಲ ಸಿಕ್ತು ನೋಡಿ. ಆಪರೇಷನ್ ಗಂಗಾವಳಿ ಪತ್ತೆಯಾಯಿತು ಲಾರಿ. ಸತತ ಕಾರ್ಯಾಚರಣೆ ಬಳಿಕ ಸಿಕ್ಕ ಪ್ರತಿಫಲ. ಕಾರವಾರದ ಶಿರೂರು ಗುಡ್ಡ ಕುಸಿತವಾದ ದಿನದಿಂದ ನಾಪತ್ತೆಯಾದವರಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ. 3ನೇ ಬಾರಿಗೆ ಆಪರೇಷನ್ ಗಂಗಾವಳಿ ಭರದಿಂದ ಸಾಗಿದೆ. ಸಮಾಧಾನದ ವಿಷಯ ಅಂದ್ರೆ ಶೋಧ ಕಾರ್ಯಾಚರಣೆಯಲ್ಲಿ ಒಂದೊಂದೇ ವಸ್ತುಗಳು ಗಂಗಾವಳಿ ನದಿಯ ಕೆಳಭಾಗದಿಂದ ಪತ್ತೆಯಾಗ್ತಿವೆ. ಕಳೆದ 4 ದಿನದಿಂದ ನಿರಂತರವಾಗಿ ಶೋಧ ನಡೆಸಲಾಗುತ್ತಿದೆ. ಇಂದಿನ ಕಾರ್ಯಾಚರಣೆಯಲ್ಲಿ ವಾಹನವೊಂದರ ಬಿಡಿಭಾಗಗಳನ್ನು ಮೇಲಕ್ಕೆ ತರಲಾಗಿದೆ. ಸಿಕ್ಕಿರುವ ವೆಹಿಕಲ್ ಪಾರ್ಟ್ಸ್ಗಳು ನಾಪತ್ತೆಯಾಗಿದ್ದ ಕೇರಳದ ಭಾರತ್ ಬೆನ್ಸ್ ಟ್ರಕ್ನದ್ದೇ ಅಂತ ಮಾಲೀಕರು ಹೇಳಿದ್ದಾರೆ. ಕೆಲವು ವಾಹನದ ಇಂಜನ್ಗಳು, ತುಣುಕುಗಳು, ಕೆಲವು ಜಾಕ್ಗಳು, ಅದರ ವೀಲ್ಗಳು, ಇಂಥ ಇತರೆ ಸಾಮಾನುಗಳು ಸಿಗುತ್ತೆ. ಅದು ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಮಳೆ ನದಿಯಲ್ಲಿ ಬಿದ್ದಾಗ ವೆಹಿಕಲ್ಗಳ ಸ್ಪೇರ್ ಪಾರ್ಟ್ಸ್ಗಳು ಬೇರೆ ಬೇರೆ ಆಗಿರೋದ್ರಿಂದ ಬೇರೆ ಬೇರೆ ತುಣುಕುಗಳು ಸಿಗುತ್ತೆ. ಹಾಗಾಗಿ ಮುಂದೆ ಕೂಡ ಕಾರ್ಯಾಚರಣೆಯಲ್ಲಿ ಸಿಗ್ಬೋದು ಅನ್ನುವಂಥ ಉದ್ದೇಶ ನಮ್ಮಲ್ಲಿದೆ. ಈಗಾಗಲೇ ಕೆಲವು ವೆಹಿಕಲ್ಗಳ ಇಂಜನ್ಗಳೆಲ್ಲ ಸಿಕ್ಕಿರೋದ್ರಿಂದ, ಜಾಕ್ಗಳೆಲ್ಲ ಸಿಕ್ಕಿರೋದ್ರಿಂದ ಇದು ಇನ್ನೂ ನಮ್ಮ ಕೆಲಸಕ್ಕೆ ಒಂಥರ ಉತ್ತೇಜನ ಬಂದಿದೆ, ಸಿಗ್ಬೋದು ಅನ್ನುವಂಥ ಆಶಾಭಾವನೆಯಲ್ಲಿ ನಾವಿದ್ದೇವೆ. ಈಗಾಗಲೇ ಗುರುತಿಸಿದ 4 ಸ್ಥಳಗಳ ಪೈಕಿ 2ರಲ್ಲಿ ಡ್ರೇಸರ್ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. 1 ಮತ್ತು 2ನೇ ಪಾಯಿಂಟ್ನಲ್ಲಿ ಲಾರಿಯ ಅವಶೇಷಗಳು ಸಿಕ್ಕಿದೆ. 4ನೇ ಪಾಯಿಂಟ್ನಲ್ಲಿ ಅರ್ಜುನ್ ಟ್ರಕ್ ಸಿಲುಕಿದ್ದು 4ರಿಂದ 5 ಅಡಿ ಆಳದಲ್ಲಿ ಟ್ರಕ್ ಇರೋದು ಸ್ಕ್ಯಾನಿಂಗ್ನಲ್ಲಿ ಗೊತ್ತಾಗಿದೆ. ನಾಳೆ 4ನೇ ಪಾಯಿಂಟ್ನಲ್ಲಿ ಡ್ರೇಜರ್ ಕಾರ್ಯಾಚರಣೆ ನಡೆಯಲಿದೆ. 4 में 3-4 मीटर से नीचे है ट्रक, उसके ऊपर मट्टी भी भरा हुआ है, तो वही सबसे बड़ा चैलेंज है. पत्थर भी है, तो जाके हम देखेंगे, अभी उसका वहाँ प्लानिंग करेंगे कि ड्रेजर को वहाँ किस तरह से बेस्ट एम्प्लॉयमेंट कर सकते हैं. नहीं, अभी साइनिंग का जरूरत नहीं है. अभी हमारे पास पॉइंट्स ऑलरेडी है, वो पॉइंट्स को ग्राउंड पे ठीक से उसको मार्क करना, ताकि उनका जो ड्रेजर. ಕಾರವಾರದಲ್ಲಿ ಆಪರೇಷನ್ ಗಂಗಾವಳಿ ಭರದಿಂದ ಸಾಗಿದೆ. ನದಿಯಲ್ಲಿ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಸತತ ಕಾರ್ಯಾಚರಣೆಯ ಬಳಿಕ ನದಿಯಲ್ಲಿ ಕೆಲವು ವಾಹನಗಳ ಭಾಗಗಳು ಪತ್ತೆಯಾಗಿದೆ. ಏನೆಲ್ಲ ಸಿಕ್ತು ನೋಡಿ. ಆಪರೇಷನ್ ಗಂಗಾವಳಿ ಪತ್ತೆಯಾಯಿತು ಲಾರಿ. ಸತತ ಕಾರ್ಯಾಚರಣೆ ಬಳಿಕ ಸಿಕ್ಕ ಪ್ರತಿಫಲ. ಕಾರವಾರದ ಶಿರೂರು ಗುಡ್ಡ ಕುಸಿತವಾದ ದಿನದಿಂದ ನಾಪತ್ತೆಯಾದವರಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ. 3ನೇ ಬಾರಿಗೆ ಆಪರೇಷನ್ ಗಂಗಾವಳಿ ಭರದಿಂದ ಸಾಗಿದೆ. ಸಮಾಧಾನದ ವಿಷಯ ಅಂದ್ರೆ ಶೋಧ ಕಾರ್ಯಾಚರಣೆಯಲ್ಲಿ ಒಂದೊಂದೇ ವಸ್ತುಗಳು ಗಂಗಾವಳಿ ನದಿಯ ಕೆಳಭಾಗದಿಂದ ಪತ್ತೆಯಾಗ್ತಿವೆ. ಕಳೆದ 4 ದಿನದಿಂದ ನಿರಂತರವಾಗಿ ಶೋಧ ನಡೆಸಲಾಗುತ್ತಿದೆ. ಇಂದಿನ ಕಾರ್ಯಾಚರಣೆಯಲ್ಲಿ ವಾಹನವೊಂದರ ಬಿಡಿಭಾಗಗಳನ್ನು ಮೇಲಕ್ಕೆ ತರಲಾಗಿದೆ. ಸಿಕ್ಕಿರುವ ವೆಹಿಕಲ್ ಪಾರ್ಟ್ಸ್ಗಳು ನಾಪತ್ತೆಯಾಗಿದ್ದ ಕೇರಳದ ಭಾರತ್ ಬೆನ್ಸ್